ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡ ಬಡ್ಜೆಟ್ ಟ್ರಿಪ್ಗೆ. ನಾವು ವೀಕೆಂಡ್ ಒನ್ ಡೇ ಟ್ರಿಪ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ನಮ್ಮ ಹಾಸನ ಜಿಲ್ಲೆ ಸಕಲೇಶಪುರದ ಬಿಸ್ಲೆ ಘಾಟ್ಗೆ. ಅದು ಬಡವರ ಊಟಿ ಅಂತಲೇ ಹೇಳ್ಬೋದು. ಹಲವಾರು ಫಿಲಮಲ್ಲಿ ಶೂಟಿಂಗ್ ನಡೆದಿದೆ. ಹಾಸನಿಂದ 90 ಕಿಲೋಮೀಟ್ರ್ ಆಗುತ್ತೆ, ಸಕಲೇಶಪುರದಿಂದ 50 ಕಿಲೋಮೀಟ್ರ್ ಆಗುತ್ತೆ. ಬಿಸ್ಲೆ ಘಾಟ್ದು ವ್ಯೂ ಪಾಯಿಂಟ್ಗೆ ಇದೆ ನೋಡಿ ಎಂಟ್ರಿ. ಇಲ್ಲಿ ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು, ನೀವು ಕಾರ್ ಪಾರ್ಕಿಂಗ್ ಯಾವುದೇ ರೀತಿ ಚಾರ್ಜಸ್ ಇರೋದಿಲ್ಲ. ಇಲ್ಲಿ ಎಂಟ್ರಿ ಟಿಕೆಟ್ ತೊಗೊಳ್ಳೋ ಪ್ಲೇಸು. ಇಲ್ಲಿ ದೊಡ್ಡವ್ರಿಗೆ 20 ರುಪೀಸು, ಚಿಕ್ಕ ಮಕ್ಕಳಿಗೆ ಯಾವುದೇ ರೀತಿ ಫೀಸ್ ಇರೋದಿಲ್ಲ. ಒಳಗಡೆ ಹೋಗಿದ ತಕ್ಷಣ ಇದ್ರದ್ದು ವ್ಯೂ ಪಾಯಿಂಟ್ ವಿಶೇಷತೆ ಏನಂದರೆ 3 ಡಿಸ್ಟಿಕ್ಟು ಸೇರಿ ಇದು ವ್ಯೂ ಪಾಯಿಂಟು. ಇದ್ರದ್ದು ವಿಶೇಷತೆ ಕೊಡಗು, ಮಂಗಳೂರು ಹಾಗೂ ಹಾಸನ. ನಾವು ಬಿಸ್ಲೆ ಘಾಟ್ಗೆ ಟಿಕೆಟ್ ತೊಗೊಂಡು ಒಳಗಡೆ ಎಂಟ್ರಿ ಆಗಿದ ತಕ್ಷಣ ಒಂದು 1/2 ಕಿಲೋಮೀಟರ್ ನಡಿಬೇಕು. ನೋಡಿ ನಡ್ಕೊಂಡು ಬಂದ್ವಿ, ನೋಡಿ ರೀಚ್ ಆದ್ವಿ. ಅದೇ ವ್ಯೂ ಪಾಯಿಂಟು. ವಾವ್, ಸೂಪರ್ ಆಗಿದೆ. ಯಾವ ರೀತಿ ಅಂದರೆ ನಮ್ಮ ಓಲ್ಡ್ ಫಿಲಮ್ಗಳಲ್ಲಿ ದೇವಲೋಕ ತೋರಿಸ್ತಾರಲ್ಲ, ಆ ಥರ ಅನ್ನಿಸ್ತಾ ಇದೆ ನಮಗೆ ಫೀಲಿಂಗು. ನಾವು ಹೋದಾಗ 4 o'clock ಮಾರ್ನಿಂಗು ಇಲ್ಲ ಈವ್ನಿಂಗ್ ಹೋದರೆ ಇದು ಫಾಗ್ ಎಲ್ಲ ನೋಡ್ಬೋದು. ವಾವ್, ನೋಡಿ ಬೆಟ್ಟ ಗುಡ್ಡ, ಅದ್ರ ಮೇಲೆ ಹಿಮ ಮೋಡನೇ ಬಂದು ಬೆಟ್ಟದ ಮೇಲೆ ಕೂತಿ ರೀತಿ ಆಗ್ತಾ ಇದೆ. ಸೂಪರ್ ಆಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಫಾಗ್ ಎಲ್ಲ ಕ್ಲಿಯರ್ ಆಗಿ ಯಾವ ರೀತಿ ಬೆಟ್ಟ ಗುಡ್ಡ ಕಾಣ್ತಾ ಇದೆ. ವಾವ್, ಸೂಪರ್ ಆಗಿದೆ. 5-5 ನಿಮಿಷಕ್ಕೂ ವೆದರ್ ಚೇಂಜ್ ಆಗ್ತಾ ಇರುತ್ತೆ. ಸ್ವಲ್ಪ ಬಿಸಿಲು ಬರುತ್ತೆ, ಸ್ವಲ್ಪ ಮಳೆ ಬರುತ್ತೆ, ಸ್ವಲ್ಪ ಫಾಗ್ ಬರುತ್ತೆ. ಮತ್ತೆ ನೋಡಿ ಕ್ಲಿಯರ್ ಆಯಿತು. ಗ್ರೀನರಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಬೆಟ್ಟ ಗುಡ್ಡ ಎಲ್ಲ. ನೀವು ಯೂಶಲಾಗಿ ಇದು ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಬಂದರೆ ತುಂಬ ಚೆನ್ನಾಗಿರುತ್ತೆ. ಗ್ರೀನರಿ ಮತ್ತು ಫಾಗು ಮಳೆ ಎಲ್ಲ ನೋಡಿ ಯಾವ ರೀತಿ ಸೆಲ್ಫಿ ತಗೋತಾ ಇದ್ದಾರೆ. ಎಲ್ಲ ಸೂಪರ್ ಆಗಿದೆ, ಸೂಪರ್ ವೆದರು. ಈಗ ಸ್ವಲ್ಪ ಹೊತ್ತು ಮುಂಚೆ ಬೆಟ್ಟ ಗುಡ್ಡ ಎಲ್ಲ ನೋಡಿದ್ವಿ. ನೋಡಿ ಆಲ್ರೆಡಿ ಫಾಗ್ ಯಾವ ರೀತಿ ಮುಚ್ಕೊಂಡ್ಬಿಟ್ಟಿದೆ ಅಂತ. ಅದೇ ಥರ ಇಲ್ಲಿ ವೆದರು ಚೇಂಜ್ ಆಗ್ತಾನೆ ಇರುತ್ತೆ. ಬಿಸಿಲು ಬರುತ್ತೆ, ಫಾಗ್ ಬರುತ್ತೆ, ಮಳೆ ಬರುತ್ತೆ. ಎಲ್ಲ ವೆದರ್ನು ನೋಡ್ತಾ ಇದ್ರೆ ಈ ಜಾಗ ಬಿಟ್ಟು ಹೋಗಬೇಕು ಅನಿಸೋದೇ ಇಲ್ಲ. ವಾವ್, ಸೂಪರ್. ನೋಡಿ ಫಾಗು ಯಾವ ರೀತಿ ಮುಚ್ಕೊಂಡಿದೆ. ಕೈಲಾಸ ಪರ್ವತನೇ ನಮ್ಮ ಮುಂದೆ ಬಂದ ರೀತಿ ಫೀಲ್ ಆಗ್ತಾ ಇದೆ.
ನಾವು ಬಿಸ್ಲೆ ಘಾಟ್ ಮುಗಿಸಿ ರಿಟರ್ನ್ ಹಾಸನಿಗೆ ಹೋಗ್ತಾ ಇದ್ದೀವಿ. ಹಾಸನಿಗೆ ಹೋಗ್ತಾ ಆನ್ ದಿ ವೇ ಕೆಲವೊಂದು ಪ್ಲೇಸಸ್ಗಳನ್ನ ತೋರಿಸ್ಕೊಂಡು ಹೋಗ್ತೀನಿ ನಿಮಗೆ. ಬಿಸ್ಲೆ ಘಾಟಿಂದ 6 ಕಿಲೋಮೀಟರ್ ದೂರದಲ್ಲಿರುವ ಮಂಕನಹಳ್ಳಿ ಎಂಬ ಗ್ರಾಮದಲ್ಲಿ ಬ್ರಿಟಿಷರು ಹಾಕಿರುವಂಥ ಸ್ಲ್ಯಾಬ್ ಇದು. ಈ ಸ್ಲ್ಯಾಬ್ಗೆ ಇನ್ನೊಂದು ಹೆಸರು ರಿಚ್ ಪಾಯಿಂಟ್ ಅಂತ ಕರೀತಾರೆ. ಇದು ಲೆಫ್ಟ್ ಸೈಡ್ಗೆ ಒಂದು ಕೆರೆ ಇದೆ. ಆ ಕೆರೆ ನೀರು ತುಂಬಿ ಹರಿದ್ರೆ ಅದು ನೇತ್ರಾವತಿಗೆ ಹೋಗುತ್ತೆ. ನೇತ್ರಾವತಿಯಿಂದ ಅರೇಬಿಯನ್ ಸಮುದ್ರಕ್ಕೆ ಹೋಗಿ ಸೇರುತ್ತೆ. ಈ ರೈಟ್ ಸೈಡ್ ಕಾಣ್ತಾ ಇದೆಯಲ್ಲ ಕೆರೆ, ಈ ಕೆರೆ ನೀರು ತುಂಬಿ ಹೇಮಾವತಿಗೆ ಹೋಗುತ್ತೆ. ಹೇಮಾವತಿಯಿಂದ ಕಾವೇರಿಗೆ ಹೋಗಿ ಸೇರಿ ಕಾವೇರಿಯಿಂದ ಬಂಗಾಳ ಕೊಲ್ಲಿ ಸಮುದ್ರಕ್ಕೆ ಹೋಗಿ ಸೇರುತ್ತೆ. ರಿಚ್ ಪಾಯಿಂಟ್ ಮುಗಿಸ್ಕೊಂಡು ನಾವು ಸಕಲೇಶ್ವರಕ್ಕೆ ಹೋಗ್ತಾ ಇದ್ವಿ. ಆನ್ ದ ವೇ ಹೋಗುವಾಗ ಇದೊಂದು ಗ್ರೀನರಿ ಒಳ್ಳೆ ಪ್ಲೇಸ್ ಸಿಕ್ತು ನಮಗೆ. ಬೆಟ್ಟ ಗುಡ್ಡ ಫುಲ್ ಗ್ರೀನರಿ, ಸೀನರಿ ಅಂತೂ ತುಂಬ ಚೆನ್ನಾಗಿತ್ತು. ವಾವ್, ಸೂಪರ್ ಆಗಿದೆ. ಇದರಲ್ಲಿ ಯಾವುದೇ ಎಂಟ್ರಿ ಫೀಸ್ ಇರೋದಿಲ್ಲ. ನೀವು ಹೋಗ್ಬಿಟ್ಟು ಫೋಟೋಗ್ರಫಿ ಎಲ್ಲ ತೆಕ್ಕೊಬರ್ಬೋದು. ಒಳ್ಳೆ ಪ್ಲೇಸ್ ಇದು. ಹಾಯ್ ಫ್ರೆಂಡ್ಸ್, ಮುಂದೆ ಇದೇ ರೀತಿ ನಾವು ಇನ್ನೂ ಹಲವಾರು ವಿಡಿಯೋಗಳು ಮಾಡಿ ಅಪ್ಲೋಡ್ ಮಾಡಬೇಕು. ಅದರಿಂದ ನಿಮ್ಮ ಸಪೋರ್ಟ್ ನಮಗೆ ಬೇಕು. ಈ ವಿಡಿಯೋನ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.